ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯಾದ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಕೂಡ ನಮಗೆ ನೀವು ಕೊಟ್ಟಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರತಿ ದಿವಸ ಪ್ರತಿ ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿಯೂ ದೇವರು ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ 5 ಗಂಟೆಯ ಪ್ರಾರ್ಥನೆಯಲ್ಲಿ ನಾನು ದೇವರಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದ ಸಂದೇಶದ ಭಾಗವು ಯೋಬನು 28ನೇ ಅಧ್ಯಾಯ 6ರಿಂದ. ಯೋಬನು 28ನೇ ಅಧ್ಯಾಯ 6ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರ ಕಲ್ಲುಗಳಲ್ಲಿ ಇಂದ್ರನೀಲ ಮಣಿಗಳು ಸಿಕ್ಕು, ಅದರಲ್ಲಿ ಚಿನ್ನದ ಪುಡಿಯೂ ಇರುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಇದು ದೇವರ ಆಶೀರ್ವಾದವನ್ನ ಸೂಚಿಸ್ತದೆ. ನಮಗೆ ಯಾವುದೇ ಇಂದ್ರಣಿಗಳು, ವಜ್ರ, ವೈಢೂರ್ಯ, ಬೆಳ್ಳಿ, ಬಂಗಾರ ಪ್ರತಿಯೊಂದು ಕೂಡ ಏನಾಗ್ತದೆ, ದೇವರಿಂದಲೇ. ದೇವರೇ ಭೂಮಿಯೊಳಗೆ ಇಟ್ಟವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಕೂಡ ಮನುಷ್ಯನ ಒಂದು ಜೀವಿತಕ್ಕೋಸ್ಕರ. ಹಾಗೆ ನಾವು ದೇವರಿಗೆ ನಮಗೆ ಕೊಡಬೇಕು ಅಂತ ಮನಸ್ಸು ಇದ್ರೆ ಖಂಡಿತವಾಗಿ ಕೆಲವರು ಅದಕ್ಕಾಗಿ ನಿಧಿಯನ್ನು ಅಗೀತಾರೆ, ಮನುಷ್ಯರನ್ನು ಬಲಿ ಕೊಡ್ತಾರೆ, ಆಮೇಲೆ ಪ್ರಾಣಿಗಳನ್ನ ಬಲಿ ಕೊಡ್ತಾರೆ, ಸರ್ಕಾರದವರ ಕೈಗೆ ಸಿಕ್ಕಾಕೊಂಡು ಕಾನೂನಿಗೆ ವಿರುದ್ಧವಾಗಿ ಕೇಸು ಹಾಕಿಸ್ಕೊಳ್ತಾರೆ, ನಾನಾ ರೀತಿಯಲ್ಲಿ ಸಾಯ್ತಾರೆ, ಏನೇನೋ ಆಗ್ತದೆ. ಆದರೆ ದೇವರಿಗೆ ಚಿತ್ತವಾದರೆ ನಾವು ದೇವರ ಹಿಂದೆ ಹೋಗುವಾಗ ನಮಗೆ ಅಲ್ಲಿ ಬಂಗಾರಕ್ಕಿಂತಲೂ ವಜ್ರಕ್ಕಿಂತಲೂ ವಿಶೇಷವಾದಂಥ ಮಣಿಗಳು ನಮಗೆ ಅಲ್ಲಿ ಸಿಗ್ತದೆ. ಅಂದರೆ ನಮಗೆ ಬೇಕಾದ ಆಶೀರ್ವಾದವನ್ನ ದೇವರೇ ಮಾಡ್ತಾರೆ. ನಾವು ಅದಕ್ಕಾಗಿ ಹಾತೊರೆಯಬಾರ್ದು. ಅದು ದೇವರ ಪ್ರೀತಿಯಾಗಿದೆ ಅಂತ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ದೇವರಿಗೆ ವಿರುದ್ಧವಾಗಿ ಹೋಗಬಾರದು ಅಂತ ಇದರ ಅರ್ಥವಾಗಿದೆ. ಅದರಲ್ಲಿ ಚಿನ್ನದ ಪುಡಿಯೂ ಇರುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಬಂಗಾರ 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 ಅಂತೇಳಿ ಇವತ್ತು ಬಂಗಾರಗಳಿಗೆ ಹಾತೊರೆದು ಅಯ್ಯೋ ಎಷ್ಟೋ ಬಂಗಾರ ತೆಗೆದು ಇವತ್ತು ಮನೆಯಲ್ಲಿ ಕೆಜಿ ಗಜ್ಜಿ ಇಡ್ತಾರೆ, ಬ್ಯಾಂಕ್ಗಳಲ್ಲಿ ಇಡ್ತಾರೆ. ಕಡೆಗೆ ದೊಡ್ಡ ಕಾಯಿಲೆ ಕಸಗಳು ಬರ್ತವೆ, ಕಳ್ಳರು ಕದ್ದುಕೊಂಡು ಹೋಗ್ತಾರೆ, ಕೊಲೆ ಮಾಡ್ತಾರೆ, ಅದನ್ನ ಹೇಳ್ಕೊಂಡು ಹೋಗ್ತಾರೆ. ಇವತ್ತು ನಾನಾ ರೀತಿ ಭೂಲೋಕಕ್ಕೆ ದೇವರಿಂದ ಬರುವಂತ, ಪ್ರಕೃತಿಗೆ ಬರುವಂತ ಶಿಕ್ಷೆ ಇವತ್ತು ಅನೇಕ ಸಲ ತಿಳಿದುಕೊಂಡಿದ್ದೇವೆ. ಯಾವುದು ಸುನಾಮಿ, ಚಂಡಮಾರುತ, ಬೆಟ್ಟ ಗುಡ್ಡ ಜರಿಯೋದು, ನಾನಾ ರೀತಿಯಲ್ಲಿ ಹೊಡೆದಾಟ ಬಡದಾಟ, ಕುಟುಂಬಗಳಲ್ಲಿ ಅದಕ್ಕಾಗಿ ಜಗಳ, ಈ ರೀತಿಯೆಲ್ಲ ಆಗ್ತದೆ. ಆಗ ಬಂಗಾರ ಅಲ್ಲಿ ಏನಾಗ್ತದೆ, ನಮಗೆ ಶಾಂತಿ ಸಮಾಧಾನ ಕೊಡ್ತದ? ಖಂಡಿತವಾಗಿ ಕೊಡುವುದಿಲ್ಲ. ಅದರೊಂದು ಸಬ್ಜೆಕ್ಟೇ ಬೇರೆ ಇದೆ. ಬಂಗಾರ ಬೇಕು ಮನುಷ್ಯರಿಗೆ, ಅದು ದೇವರಿಂದಲೇ ಬಂದಂಥದ್ದು. ಆದರೆ ನಾವು ದೇವರ ಹಿಂದೆ ಹೋಗುವಾಗ ನಮಗೆ ಬೇಕಾದ ಇಂದ್ರನಿಲ್ಲ, ವಜ್ರ, ವೈಢೂರ್ಯ, ಅಂದರೆ ದೇವರ ವಾಕ್ಯದ ಪ್ರಕಾರ ಜೀವಿಸುವಾಗ ಬಂದಿದ್ದೇ ನಮಗೆ ಶಾಂತಿ ಸಮಾಧಾನ ಕೊಡುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ಇಸ್ರೇಲರು ಕೂಡ 430 ವರ್ಷ ಐಗುಪ್ತ ದೇಶದಲ್ಲಿ ಜೀತದಾಳಾಗಿದ್ರು. ಅಲ್ಲಿ ಅವರು ಕೂಲಿ ಕೆಲಸ ಮಾಡಿ ಸಂಪಾದನೆ ಮಾಡಿ ಬೇಕಾದಷ್ಟು ಬಂಗಾರಗಳನ್ನ ಇಟ್ಟುಕೊಂಡು, ಅವರಿಗೆ ಸರಿಯಾಗಿ ಇಟ್ಟುಕೊಳ್ಳಕ್ಕೆ ಸ್ಥಳ ಇಲ್ಲದೆ ಎಲ್ಲಿ ಕೆಲಸ ಮಾಡ್ತಾರೋ ಅವರ ಮನೆಯಲ್ಲಿ ಇಟ್ಟಿದ್ರು. ಆಗ ಅಲ್ಲಿಂದ ದೇವರು ಬಿಡುಗಡೆ ಮಾಡ್ಕೊಂಡು ಬರುವಾಗ ಮೋಶೆ ಮುಖಾಂತರ ಹೇಳಿದ್ರು, ನಾನು ಅವರನ್ನು ಇಸ್ರೇಲರನ್ನು ಐಗುಪ್ತ ದೇಶದ ಬಿಡುಗಡೆ ಮಾಡ್ತೇನೆ. ಅಲ್ಲಿ ಆಗ ಅವರು ಆ ಬಂಗಾರಗಳನ್ನು ಅವರ ಕೈಯಿಂದ ಕೇಳಿ ಪಡೆದುಕೊಳ್ಳಲಿ ಅಂತ. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಬಂಗಾರ ಹಾಕಬೇಡಿ ಅಂತ ಎಲ್ಲಿಯೂ ಹೇಳಲಿಲ್ಲ. ಆದ್ರೆ ಇವತ್ತು ಒಂದೊಂದು ಸಭೆಯವರು ಬಂಗಾರನೇ ಹಾಕಬಾರ್ದು ಅಂತ ಹೇಳ್ತಾರೆ. ಅದು ಮಹಾ ದೊಡ್ಡ ತಪ್ಪು. ಅದರ ವಿಷಯಗಳು ಬೇರೆ ಇವೆ, ವಾಕ್ಯಗಳು ಬೇರೆ ಇವೆ. ಏನಿರಲಿ, ಹಾಗಿರುವಾಗ ಅಲ್ಲಿ ಏನಾಯ್ತು, ಅದು ದೇವರಿಂದ ಬಂದಂಥದ್ದು. ಅದಕ್ಕೆ ದೇವರು ಹೇಳಿದ್ರು, ಅವರ ಬಂಗಾರವನ್ನ ಕೇಳಿ ತೆಗೆದುಕೊಳ್ಳಲಿ, ಅವರ ಹೆಣ್ಣು ಮಕ್ಕಳಿಗೂ ತೊಡಿಸಲಿ, ಗಂಡು ಮಕ್ಕಳು ಕೂಡ ಅದನ್ನು ತೊಟ್ಟುಕೊಳ್ಳಲಿ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅದುವೇ ದೇವರಿಂದ ಬಂದಂಥದ್ದು. ಆದರೆ ಬರ್ತಾ ಬರ್ತಾ ಅವ್ರು ಏನ್ ಮಾಡಿದ್ರು, ಬಂಗಾರಗಳ ಮೇಲೆ ಮನಸ್ಸಿಟ್ಟು ಆ ದೇವರನ್ನ ದೂರ ಮಾಡಿದ್ರು. ಇವರ ಆಸೆ ಏನಾಯ್ತು, ಬಂಗಾರದ ಮೇಲೆ ಹೋಯ್ತು. ಆದ್ರಿಂದ ದೇವರು ಮೋಶೆ ಮುಖಾಂತರ ಅವರಿಗೆ ಹೇಳಿದ್ರು, ನಾನು ಅವರನ್ನ ದಾರಿಯಲ್ಲಿ ಕೊಲ್ತೇನೆ ಅಂತ. ಎಲ್ಲಿದ್ದ, ಐಗುಪ್ತ ದೇಶದ ಕಾನಾನ್ ದೇಶಕ್ಕೆ ಸೇರುವ ಸಮಯದಲ್ಲಿ ದೇವರವರನ್ನ ಎಲ್ಲಿಗೆ ನಡೆಸಬೇಕು ಅದರೊಳಗೆ ನಾನು ಅವರನ್ನ
ಕೊಂದು ಹಾಕ್ತೀನಿ. ಯಾಕೆ ಅವರು ದೇವರನ್ನ ಮರೆತರು, ಬಂಗಾರದ ಮೇಲೆ ಮನಸ್ಸಿಟ್ಟರು. ಹಾಗೆ ಇವತ್ತು ಕಷ್ಟ ಸಂಕಟ ದುಃಖದಲ್ಲಿರುವಾಗ ನಾನಾ ರೀತಿ ಪಾಪಗಳಿಂದ ದೇವರನ್ನು ನಡೆಸುವಾಗ ಯಾರನ್ನೇ ತಿರುಗಿ ಪ್ರಾಪಂಚಿಕ ವಿಷಯಕ್ಕೆ ಹೋಗುವುದಾದರೆ, ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿ ಅದು ಇದು ತಿಳ್ಕೊಂಡು ಅಲಂಕಾರದ ವಿಷಯದಲ್ಲಿ ಹೋಗುವುದಾದರೆ ಶಿಕ್ಷೆಯನ್ನ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅದುವೇ ನೋಡಿ ಕಡೆಗೆ ಏನಾಯ್ತು, 6,20,000 ವರ್ಷದ ಮೇಲ್ಪಟ್ಟ 6,00,000 ಗಂಡಸರಲ್ಲಿ ಬರೀ ಅವಶ್ಯವ ಕಾಳೆಬ ಮಾತ್ರ ಇಬ್ಬರು ಕಾನಾನ್ ದೇಶವನ್ನ ಸೇರಿದ್ರು. ಬಾಕಿ ಪೂರ್ತಿ ಸರ್ವನಾಶವಾಗಿ ಹೋದ್ರು. ಅಂದ್ರೆ ದೇವರನ್ನ ದೂರ ತಳ್ಳಿಗೋಸ್ಕರ. ಹಾಗೆ ಇವತ್ತು ದೇವರಿಂದ ಬರುವಂತದ್ದೇ ನಮಗೆ ಪ್ರೀತಿ. ಅದಕ್ಕಾಗಿ ಇವತ್ತು ಬಂಗಾರಗಳಿಗೆ ಹಾತೊರೆಯಬಾರದು. ದೇವರ ನಮಗೆ ಸ್ತೋತ್ರವಾಗಲಿ. ಆದ್ರೆ ಇವತ್ತು ಅನೇಕ ದೇವ್ರನ್ನ ಅರಿತ ಸ್ತ್ರೀಯರು ಕೂಡ ಏನ್ ಮಾಡ್ತಾರೆ, ಅಲಂಕಾರದಲ್ಲಿ ಮಿಂಚುತ್ತಾರೆ. ನನ್ನ ಇವತ್ತೊಂದು ಕಡೆ ಸಭೆಗೆ ಅಂತ ಹೋಗ್ತಾರೆ, ಉಪವಾಸ ಪ್ರಾರ್ಥನೆ ಅಂತ ಹೋಗ್ತಾರೆ. ಅಲ್ಲಿ ಹೋಗಿದ ತಕ್ಷಣ ನನ್ನ ಕುತ್ತಿಗೆಯಲ್ಲಿ ಇಷ್ಟಿದೆ, ನನ್ನ ಕಿವಿಯಲ್ಲಿ ಇಷ್ಟಿದೆ, ನನ್ನ ಉಂಗುರ ಇಷ್ಟಿದೆ, ನನ್ನ ಜುಮ್ಕಿ ಇಷ್ಟಿದೆ, ನನ್ನ ವಾಲೆ ಹೀಗಿದೆ ತಿಳ್ಕೊಂಡು ಇನ್ನೊಬ್ಬರನ್ನ ನೋಡ್ತಾ ಇದ್ದಾರೆ, ಇನ್ನೊಬ್ಬರನ್ನ ನೋಡೋರಾಗಿದ್ದಾರೆ. ಆಗ ಇವರ ಮನಸ್ಸು ಎಲ್ಲಿ ಹೋಯ್ತು, ಬಂಗಾರದ ಮೇಲೆ ಹೋಯ್ತು. ಏನೂ ಇಲ್ಲದಂಥವ್ರು ಏನ್ ಮಾಡ್ತಾರೆ, ದೇವರಲ್ಲಿ ಬಂದು ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ದೇವರಿಗೆ ಯಾರ ಮೇಲೆ ಪ್ರೀತಿ ಆಯ್ತು, ಬಹಳ ತನ್ನನ್ನು ತಾನೇ ತಗ್ಗಿಸಿಕೊಂಡು ಅಥವಾ ಏನೂ ಇಲ್ಲದ ದೇವರಲ್ಲಿ ಯಾರು ಮನಸ್ಸು ಕೊಟ್ಟು ಪ್ರಾರ್ಥನೆ ಮಾಡ್ತಾರೋ, ತಗ್ಗಿಸಿಕೊಂಡು ಅಲಂಕಾರ ಇಲ್ಲದೆ, ಅವರ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆಯಾದದ್ದು. ಈ ದುರ್ದಶನಲ್ಲಿದ್ದವರ ಪ್ರಾರ್ಥನೆಗೆ ದೇವರು ಉತ್ತರವನ್ನ ಕೊಡುವುದೇ ಇಲ್ಲ. ಇನ್ನು ಕೆಲವರನ್ನು ಮಕ್ಕಳನ್ನು ಏನ್ ಮಾಡ್ತಾರೆ, ದೇವರ ಮಾರ್ಗದಲ್ಲಿ ನಡೆಸುವುದನ್ನ ಬಿಟ್ಟು, ಅಯ್ಯೋ ಇನ್ನು ಈ ಪ್ರಾಯದಲ್ಲಿ ಹಾಕಾದ ಇನ್ಯಾವ ಪ್ರಾಯದಲ್ಲಿ ಹಾಕೋದು, ಈ ಪ್ರಾಯದಲ್ಲಿ ಇಂಥ ಬಟ್ಟೆ ಇಂಥ ಬಣ್ಣದ್ರೆ ಇನ್ಯಾವಾಗ, ಈ ಪ್ರಾಯದಲ್ಲಿ ಡ್ಯಾನ್ಸ್ ಮಾಡೋದ್ರೆ ಇನ್ಯಾವಾಗ ಡ್ಯಾನ್ಸ್ ಮಾಡೋದು, ಇಂಥ ಅನೇಕ ಮಕ್ಕಳನ್ನು ಈ ದೇವರನ್ನು ಅರಿಯದವರಂತೂ ಅದೇ ಮಾರ್ಗದಲ್ಲಿ ನಡೀತಾರೆ. ಅದು ನಮಗೆ ಬೇಡ. ಅಪೊಸ್ತಲರಾದ ಪೌಲರು ಕೂಡ ಅದನ್ನೇ ಹೇಳಿದ್ದಾರೆ. ದೇವರನ್ನ ಅರಿತವರೇ ಇವತ್ತು, ಅದಲ್ಲದೆ ಪಾಸ್ಟರ್ಗಳ ಹೆಂಡತಿಗಳು ಅಂತ ಹೇಳಿದವರೇ, ದೇವಮಾನವರ ಮಠಾಧೀಶ್ವರಗಳ ಹೆಂಡತಿಗಳಂತ ಹೇಳಿದವರೇ, ಅವರೇ ಏನ್ ಮಾಡ್ತಾರೆ, ಇವತ್ತು ಮಕ್ಕಳನ್ನು ಕೆಟ್ಟ ದಾರಿಯಲ್ಲಿ ನಡೆಸಿ ದೇವರ ಶಿಕ್ಷೆಗೆ ಗುರಿಯಾಗುವಂತೆ ಮಾಡ್ತಾರೆ. ಹಾಗೆ ಇದಕ್ಕೆ ಕಾರಣ ಯಾರು, ದೇವರಲ್ಲ, ಇವರೇ ತಂದೆ ತಾಯಿಗಳೇ. ಅದರಲ್ಲಿ ವಿಶೇಷವಾಗಿ ತಂದೆ ತಾಯಿಗಳೇ ಕಾರಣ. ಒಂದೊಂದು ಗಂಡಂದಿರು ಮಾತನ್ನು ಹೇಳಿದ್ರು ಕೂಡ ಹೆಂಡತಿಯರು ಗಂಡಂದಿರ ಹತ್ರ ಜಗಳ ಆಗ್ತಾರೆ, ಮಕ್ಕಳಿಗೆ ಸ್ಟೈಲ್ ಮಾಡ್ತಾರೆ. ಅದುವೇ ಖಂಡಿತವಾಗಿ ನಾವು ಬಹಳ ಶಿಕ್ಷೆಗೆ ಗುರಿಯಾಗುವಂಥದ್ದು. ಅದಕ್ಕೆ ಇಲ್ಲಿ ಯೋಬ ಹೇಳಿದ್ದು, ಅದರ ಕಲ್ಲುಗಳಲ್ಲಿ ಇಂದ್ರನೀಲ ಮಣಿಗಳು ಸಿಕ್ಕುವ, ಅದರಲ್ಲಿ ಚಿನ್ನದ ಪುಡಿಯೂ ಇರುವುದು. ದೇವರ ನಮಗೆ ಸ್ತೋತ್ರ. ಹಾಗಿರುವಾಗ ನಾವು ದೇವರ ಹಿಂದೆ ಹೋಗಬೇಕು. ಇವ ನೋಡಿ, ಯೋಬನಿಂತ ಕಷ್ಟದಲ್ಲಿ ಬಿದ್ದಾಗಲೂ ಯೋಬನೊಂದಿಗೆ ವೈರಿಗಳೊಂದಿಗೆ ಸರಿಯಾದ ಉತ್ತರವನ್ನ ದೇವರು ಕೊಡಿಸ್ತಾ ಇದ್ದಾರೆ. ಚಾಚು ತಪ್ಪದವರಿಗೆ ಉತ್ತರ ಕೊಡಕ್ಕಾಗದ ಹಾಗೆ ಯೋಬ ಮಾತನಾಡಿದ ಯೋಬನ ಪರವಾಗಿ ದೇವರಲ್ಲಿ ಮಾತನಾಡ್ತಾ ಇರುವಂತದ್ದು. ದೇವರ ನಮಗೆ ಸ್ತೋತ್ರವಾಗಲಿ. ಇದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. 8ನೇ ವಚನ, ಸೊಕ್ಕಿದ ಮೃಗಗಳು ಅದನ್ನು ತುಳಿದಿಲ್ಲ, ಸಿಂಹವು ಆ ಮಾರ್ಗವನ್ನು ಹಾದಿಲ್ಲ. ಸೊಕ್ಕಿದ ಮೃಗಗಳು ಗರ್ವ ಅಹಂಕಾರದಲ್ಲಿ ನಾನೇ, ನನಗೆ ಬಿಟ್ಟವರು ಯಾರು ಇಲ್ಲ ಅಂತ ಹೇಳಿ ದೇವರ ವಾಕ್ಯವನ್ನ ಕೇಳಿದ್ರು, ತಿಳ್ಕೊಳ್ಳದೆ ಪ್ರಾಪಂಚಿಕ ವಿಷಯದಲ್ಲಿ ಹೋದವರು ಖಂಡಿತವಾಗಿ ದೇವರ ಸ್ಥಳವನ್ನು ತುಳಿಯಕ್ಕಾಗೋದಿಲ್ಲ. ಅವರು ಪ್ರಾರ್ಥನಾ ಮಂದಿರಕ್ಕೆ ಬರುವುದಿಲ್ಲ. ಸತ್ಯ ಸುವಾರ್ತೆಯಲ್ಲಿ ನಡೀತಿದವರಿಗೆ ಬೇಡವೇ ಬೇಡ, ಲೋಕದ ವಿಷಯಗಳೇ ಬೇಕು, ಅದನ್ನು ದೂಷಣೆ ಮಾಡ್ತಾರೆ ಅಂತ ಮನುಷ್ಯರನ್ನು ಕೂಡ ಅವರು ದೂಷಣೆ ಮಾಡ್ತಾರೆ. ಇದು ಅಲ್ಲಿ ಹೇಳಿದ್ದು ಯಾರು, ಸೊಕ್ಕಿದ ಮೃಗಗಳು ದೇವರ ಪ್ರಾರ್ಥನಾ ಮಂದಿರವನ್ನು ತುಳಿಯುವುದಿಲ್ಲ. ಅವನೇನ್ ಹೇಳ್ತಾನೆ, ನನಗೆ ಕುಡಿಯಕ್ಕೆ ಸಿಕ್ಕಿದ್ರೆ ಸಾಕು, ಕುಡಿಯಕ್ಕೆ ಸಿಕ್ಕಿದ್ರೆ ಸಾಕು, ನನ್ನ ಆಡಂಬರಕ್ಕಾಗಿ ಅಂತೇಳಿ ದೂರ ಹೋಗ್ತಾರೆ. ಇವರು ಸೊಕ್ಕಿದ ಮೃಗಗಳು. ಸಿಂಹವು ಆ ಮಾರ್ಗವನ್ನು ಹಾದಿಲ್ಲ. ಸಿಂಹ ಅಂದ್ರೆ ಇವತ್ತು ಕಾಡಿನ ರಾಜ್ಯ ಯಾವ್ದಾಗಿದೆ, ನಾವು ಬಹಳ ಮಂದಿ ಆನೆ ಅಂತ ಹೇಳ್ತಾರೆ. ಆದ್ರೆ ಆನೆ ಕಾಡಿನ ರಾಜ್ಯ ಅಲ್ಲ, ಕಾಡಿನ ರಾಜ್ಯವೇ ಸಿಂಹವಾಗಿದೆ. ಇವತ್ತು ಆನೆಯೇ ಬಲಶಾಲಿ ಪ್ರಾಣಿ ಹೌದು, ಆದ್ರೆ ಆ ಆನೆಯನ್ನು ಸಿಂಹ ಕೊಳ್ತದೆ. ಸಿಂಹದ ಕೂಗು ಶಬ್ದ ಸಿಕ್ಕಿದಲ್ಲಿ ಆನೆಗಳು ನಿಲ್ಲುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ಸಿಂಹವಂತ ಕಠಿಣ ಮನುಷ್ಯರು ಕೂಡ ಏನಾಗ್ತಾರೆ, ಈ ಲೋಕದ ವಿಷಯಗಳು ನಾವೇ ದೊಡ್ಡವರು, ನಮಗೆ ಬಿಟ್ಟವರು ಯಾವ ಇಲ್ಲ, ಎಷ್ಟು ಕೋಟಿಗಳು ಲೆಕ್ಕ ಇಲ್ಲ, ಒಬ್ಬೊಬ್ಬರ ಮನೆಗಳು ಎಷ್ಟೋ ಕೋಟಿಗಳು, ಏನೇನೋ ಇಂಥವ್ರು ಏನಾಗ್ತಾರೆ, ಸಿಂಹವ ಮಾರ್ಗವನ್ನು ಹಾದಿಲ್ಲ.
ಅಂಥವ್ರಿಗೆ ಕೂಡ ಗೊತ್ತಿಲ್ಲ ಇದು. ಆದರೆ ದೇವರು ಯಾರನ್ನು ನಡೆಸ್ತಾರೋ ಅವರಿಗೆ ಏನು ಇಲ್ಲ, ಯಾವುದಕ್ಕೂ ಆಶೆ ಪಡೋದಿಲ್ಲ, ಅಂಥವರ ಮುಖಾಂತರ ದೇವರು ಇರ್ತಾರೆ. ಹಾಗಂಥವರೇ ಭಾಗ್ಯವಂತರು. ಹಾಗೆ ನಮಗೆ ಒಂದು ವೇಳೆ ನಾವು ಮತ್ತಾಯ 6ನೇ ಅಧ್ಯಾಯ 33ನೇ ವಚನ ಓದುವಾಗ ಇದನ್ನು ಬಹಳ ಸಲ ನಾವು ಹೇಳಿದ್ದೇವೆ, ಇದನ್ನು ತಿಳ್ಕೊಂಡಿದ್ದೇವೆ. ಮೊದಲು ನೀನು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡು, ಅದರೊಂದಿಗೆ ನಿನಗೆ ಎಲ್ಲವೂ ಬರುತ್ತದೆ ಅಂತೇಳಿ. ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಾವು ಆಮೇಲೆ ದೇವರೊಂದಿಗೆ ಜೀವಿಸಬೇಕು. ದೇವರೇ ನಡೆಸೋರಾಗಿದ್ದಾರೆ. ಒಂದು ವೇಳೆ ಇದು ಎರಡು ರೀತಿ ಆಯ್ಕೆ ಇದೆ. ತಾಯಿ ಗರ್ಭದಿಂದಲೇ ದೇವರಿಂದ ಆರಿಸಿಕೊಂಡವರು ಖಂಡಿತವಾಗಿ ಅಂಥವ್ರನ್ನು ದೇವರೇ ನಡೆಸ್ತಾರೆ. ಪ್ರಾಪಂಚಿಕದಿಂದ ಬಿಡುಗಡೆ ಮಾಡಿ, ಪಾಪದಿಂದ ಬಿಡುಗಡೆ ಮಾಡಿ ದೇವರ ಸಾಕ್ಷಿಯಾಗಿ ಉಪದೇಶಕರಾಗಿ ದೇವರು ಯಾರನ್ನ ನಡೆಸ್ತಾರೋ ಅವರು ಕೂಡ ದೇವರ ಮಾರ್ಗದಲ್ಲಿ ನಡೆಸ್ತಾರೆ. ಅವರನ್ನು ಕೂಡ ದೇವರೇ ನಡೆಸ್ತಾರೆ. ಆದರೆ ಕೆಲವರು ಒಂದು ಏನಾಗ್ತದೆ, ರೋಮಪುರದವರಿಗೆ ಬರೆದ ಪತ್ರದಲ್ಲಿ ಕೂಡ ಅಪೊಸ್ತಲರಾದ ಪೌಲರು ರೋಮನರಿಗೆ ಬರೆದಿದ್ದಾರೆ, ನ್ಯಾಯ ತೀರ್ಪಿನ ದಿವಸ ನೀನು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಅಂತ ಯಾರೊಬ್ಬರು ಹೇಳಬಾರ್ದು ಅಂತೇಳಿ. ಅದಕ್ಕಾಗಿ ಇವತ್ತು ಪ್ರತಿಯೊಬ್ಬೊಬ್ಬರಿಗೆ ಒಂದೊಂದು ಗ್ರಂಥಗಳ ಮೂಲಕ ಇವತ್ತು ಈ ದೇವರ ವಿಷಯಗಳು ತಲುಪ್ತಾ ಇವೆ. ಹಾಗೆ ಅಲ್ಲಿ ಏನಾಗಿದೆ, ಸಿಂಹವ ಮಾರ್ಗವನ್ನು ಹಾದಿಲ್ಲ. ಹಾಗಿರುವಾಗ ಯಾರಿಗೂ ದೇವರ ವಿಷಯ ಗೊತ್ತಿಲ್ಲ ಅಂತ ಹೇಳಕ್ ಆಗೋದಿಲ್ಲ. ಅಂತ ಒಂದು ಎಂತೆಂಥ ಬಲಾಢ್ಯರಿಗೂ ಕೂಡ ದೇವರ ವಿಷಯ ಇವತ್ತು ತಲುಪಿದೆ. ಅದು ಇವತ್ತು ಹಿಂದೂ ಗ್ರಂಥ ಇರ್ಬೋದು, ಕ್ರಿಶ್ಚಿಯನ್ ಗ್ರಂಥ ಇರ್ಬೋದು, ಮುಸ್ಲಿಮ್ಸ್ ಗ್ರಂಥ ಇರ್ಬೋದು, ಜೈನ ಇರ್ಬೋದು, ಬುದ್ಧ ಇರ್ಬೋದು, ದೇವರೊಬ್ಬನೇ. ಅವರವರಿಗೆ ಅವರವರ ಒಂದು ಮಾತಿನ ಪ್ರಕಾರ ಅದದು ಗ್ರಂಥಗಳಲ್ಲಿ ತಲುಪ್ತಾ ಇದೆ. ಇದುವೇ ತಲುಪೋದು. ಹಾಗೇನ್ ಮಾಡ್ತದೆ, ಈ ಸಿಂಹವು ಆ ಮಾರ್ಗವನ್ನು ಹಾದಿಲ್ಲ, ಅವರಿಗೆ ಅದು ಗೊತ್ತೇ ಇಲ್ಲ ಅಂತ ಹೇಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ನಾವು ಹಾಗೆ ಆಗಬಾರದು, ಇದರ ಅರ್ಥ. 9ನೇ ವಚನ, ಮನುಷ್ಯನು ಕಗ್ಗಲ್ಲಿನ ಮೇಲೆ ಕೈ ಮಾಡಿ ಬೆಟ್ಟಗಳನ್ನು ಬುಡಮುಟ್ಟಿ ಕೆಡವಿ ಬಿಡುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮನುಷ್ಯನು ಕಗ್ಗಲ್ಲಿನ ಮೇಲೆ ಕೈ ಮಾಡಿ, ದೇವರ ನಾಮಕ್ಕೆ ಸ್ತೋತ್ರ, ಬೆಟ್ಟಗಳನ್ನು ಬುಡಮುಟ್ಟಿ ಕೆಡವಿ ಬಿಡುವನು. ನೋಡಿ, ದೇವರು ಸೃಷ್ಟಿ ಮಾಡಿದಂತ ಬೆಟ್ಟಗಳನ್ನ ಮನುಷ್ಯ ಏನ್ ಮಾಡ್ತಾನೆ ಇವತ್ತು. ಉದಾಹರಣೆಗೆ ಎಂತೆಂಥ ಬೆಟ್ಟಗಳು, JCBಗಳು, ಹಿಟಾಚಿಗಳು ಅದು ಇದನ್ನೆಲ್ಲ ತಂದು ಅಲ್ಲಿಗೆ ಹೋಗಿ ರೋಡ್ ಮಾಡಿ ಅಲ್ಲಿ ಇವತ್ತು ಮನೆ ಮಠಗಳನ್ನ ಕಟ್ಟವರಾಗಿದ್ದಾರೆ. ಅದರ ಬುಡಮುಟ್ಟಿ ಏನ್ ಮಾಡ್ತಾರೆ, ಕಲ್ಲುಗಳನ್ನೆಲ್ಲ ಉರುಳಿಸಿ ಮಾಡಿ ಕಡೆಗೆ ಬೆಟ್ಟಗಳನ್ನು ಕೂಡ ಕೆಡವಿ ಬಿಡ್ತಾರೆ. ಕಡೆಗೆ ಏನಾಗ್ತದೆ, ಅವರು ಹಾಗೆ ಮಾಡಿ ಮಾಡಿ ಅದೇ ಬೆಟ್ಟವು ಜರಿದು ಅವರ ಮೇಲೆ ಬರುತ್ತದೆ. ಕಾರಣ ಪ್ರಕೃತಿಯನ್ನ ನಾಶ ಮಾಡುವಂತದ್ದು. ಕಾರಣ ಬೆಟ್ಟದ ಬುಡ ಕಲ್ಲುಗಳನ್ನ ಎಲ್ಲಾಡಿಸಿದ ಮೇಲೆ ಅದು ಎಲ್ಲಿ ನಿಲ್ತದೋ ಖಂಡಿತವಾಗಿಯೂ ನಿಲ್ಲುವುದಿಲ್ಲ. ಈಗೊಂದು ಮನೆಯಲ್ಲಿ ಎಂತ ಪಿಲ್ಲರ್ ಹಾಕಿ ಹೇಗೋ ಕಟ್ಟಬಹುದು, ಆ ಪಿಲ್ಲರ್ಗಳನ್ನ ಕೆಡವಿದ್ರೆ ಆ ಮನೆ ನಿಲ್ಲುವುದಿಲ್ಲ. ಆ ಪಿಲ್ಲರ್ ಆಧಾರದ ಮೇಲೆ ಆ ಮನೆ ನಿಂತಿರುತ್ತದೆ. ಹಾಗೆ ಕಡೆಗೆ ಏನಾಗ್ತದೆ ನೋಡಿ, ಹಾಗೆಲ್ಲ ಮಾಡಿ ಇವತ್ತು ಬೆಟ್ಟ ಗುಡ್ಡಗಳನ್ನು ಜರಿದು ಹೋಮ್ ಸ್ಟೇ ಅದು ಇದು ಎಂತೆಂಥ ಬಿಲ್ಡಿಂಗು, ಎಂತೆಂಥ ಲಾಡ್ಜ್ಗಳು, ಎಂತೆಂಥ ಯಾವುದನ್ನೆಲ್ಲ ಏನೆಲ್ಲ ಮಾಡ್ತಾರೆ ಇವತ್ತು ಹಣಕ್ಕಾಗಿ. ಆದ್ರೆ ಅದರಿಂದಲೇ ನಾಶವಾಗಿ ಹೋಗ್ತಾರೆ, ಜರಿದು ಹೋಗ್ತದೆ ಸಂಪೂರ್ಣವಾಗಿ. ಆಮೇಲೆ ಏನ್ ಮಾಡ್ತಾರೆ, ದೇವರನ್ನ ದೂಷಣೆ ಮಾಡೋರಾಗಿದ್ದಾರೆ ಒಬ್ಬೊಬ್ರು. ಹಾಗೆ ಇವತ್ತು ದೇವರ ಸೃಷ್ಟಿಗಳನ್ನ ಮನುಷ್ಯ ನಾಶ ಮಾಡಿ ಬಿಡ್ತಾನೆ. ಆದ್ರೆ ದೇವರನ್ನ ತಿಳಿದುಕೊಳ್ಳುವುದಿಲ್ಲ. ಎಷ್ಟೇ ಇವರಿಗೆ ಹೇಳುವಂಥದ್ದು ಅಲ್ಲಿ ಏನಾಗಿದೆ ಅಂದ್ರೆ, ಸೊಕ್ಕಿದ ಮೃಗಗಳು, ಸಿಂಹಗಳು ಅಂತ ಹೇಳುವಂಥದ್ದು ಇದುವೇ. ಅವರು ಅದರಿಂದಲೇ ನಾಶವಾಗ್ತಾರೆ ಅಂತ ಯೋಬನು ವಿರೋಧಿಗಳಿಗೆ ತಿಳಿಸಿದಂತ ಮಾತು ಇದು. ನಮ್ಮ ಜೀವಿತಕ್ಕೂ ಇವತ್ತು ಕೂಡ ಅನೇಕರನ್ನು ನಾವು ಇವತ್ತು ಮಾಧ್ಯಮಗಳಲ್ಲಿ ನೋಡ್ಬೋದು, ಕಣ್ಣಲ್ಲಿ ನೋಡ್ಬೋದು ಅಥವಾ ಕಿವಿಯಲ್ಲಿ ಕೇಳಬಹುದು. ದೇವರ ನಮಗೆ ಸ್ತೋತ್ರ. 10ನೇ ವಚನ, ಬಂಡೆಗಳಲ್ಲಿ ಸುರಂಗಗಳನ್ನು ಕೊರೆಯುವನು, ಅವನ ಕಣ್ಣು ಅಮೂಲ್ಯ ಪದಾರ್ಥಗಳನ್ನೆಲ್ಲ ಕಾಣುವುದು. ಬಂಡೆಗಳಲ್ಲಿ ಸುರಂಗಗಳನ್ನು ಕೊರೆಯುವನು. ನೋಡಿ, ಒಂದು ಕಡೆಗೆ ಹೋಗ್ಬೇಕಾದ್ರೆ ಕಲ್ಲು ಬಂಡೆ ಇದ್ದು ಇವತ್ತು ನಾನಾ ತರದ ಯಂತ್ರಗಳನ್ನ ಮಾಡಿ ಏನ್ ಮಾಡ್ತಾರೆ, ಅದು ದೇವರು ಮಾಡಿದಂತ ಸೃಷ್ಟಿ. ಆದ್ರೂ ಮನುಷ್ಯನೊಂದು ದುರಾಸೆಗೋಸ್ಕರ ಏನ್ ಮಾಡ್ತಾರೆ, ಬಂಡೆಗಳನ್ನ ಸುರಂಗ ಮಾಡಿ ಎಷ್ಟೆಷ್ಟು ಕಿಲೋಮೀಟರ್ ಬಂಡೆಗಳ ಒಳಗೆ ಸುರಂಗ ಮಾಡ್ತಾರೆ. ನೋಡಿ, ಇವತ್ತು ಅದು ಏನಾಗಿದೆ, ದೇವರ ಪ್ರಕೃತಿಯನ್ನ ನಾಶ ಮಾಡುವಂಥದ್ದಾಗಿದೆ. ಹಾಗೆ ಮಾಡಿ ಕೊರೆದು ಸ್ವಲ್ಪ ದಿವಸ ಅಥವಾ ಸ್ವಲ್ಪ ದಿವಸ ಅಲ್ಲ, ಸ್ವಲ್ಪ ವರ್ಷಗಳು ಅದರೊಳಗೆ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡಬಹುದು. ಉದಾಹರಣೆಗೆ ಇವತ್ತು ಟ್ರೈನ್ ಮಾರ್ಗಗಳನ್ನ ಬಂಡೆಗಳನ್ನ ಕೊರೆದು ಇವತ್ತು ಮಾಡ್ತಲೇ ಇದ್ದಾರೆ. ಬಹಳ ವರ್ಷ ಆದ್ಮೇಲೆ ಏನಾಗ್ತದೆ, ಮಳೆ ಬಿದ್ದು ನೀರು ಕೆಳಗೆ ಬಂದು ಬಂಡೆಗಳಲ್ಲಿ ಇದ್ದು ಏನಾಗ್ತದೆ, ಆ ಬಂಡೆಗಳೇ ಮುಚ್ಚಿ ಹೋಗ್ತದೆ. ಒಂದು ವಾಹನಗಳು ಹೋಗ್ತಾ ಇರೋದೀಗ ವಾಹನಗಳ ಮೇಲೆ ಬಿದ್ದು ಹೋಗ್ತದೆ. ಅದರ ಮೇಲೆ ಇದ್ದ
ಕಲ್ಲುಗಳು ಹಾಗೆ ನಿಂತಾಗೆ ಕಾಣ್ತದೆ. ಒಂದಲ್ಲ ಒಂದು ದಿವಸ ಆ ಕಲ್ಲುಗಳು ಬಿದ್ದು ಬೆಟ್ಟ ಜರಿದು ವಾಹನಗಳು ಹೋಗ್ತಾ ಇದ್ದಾಗೆ ವಾಹನಗಳನ್ನು ಮುಚ್ಚಿಬಿಡ್ತವೆ. ಎಷ್ಟೋ ಸಾವುಗಳಾಗ್ತವೆ. ಅಥವಾ ಅದರ ಕೆಳಗೆ ಮನೆ ಕಟ್ಟಿಕೊಂಡಿರ್ತಾರೆ, ಆ ಮನೆಗೆ ಮೇಲೆ ಬಂದು ಬೀಳ್ತವೆ. ಆಗಲಿ ಮನೆಗಳೇ ಇಲ್ಲ ಪುಡಿ ಪುಡಿ ಆಗ್ತವೆ. ಅದರೊಳಗೆ ಎಷ್ಟೋ ಸಾವುಗಳಾಗ್ತವೆ. ಕಾರಣ ದೇವರ ಪ್ರಕೃತಿಯನ್ನ ನಾಶ ಮಾಡುವಂಥದ್ದು. ಅದುವೇ ಇವತ್ತು ಆಗ್ತಾ ಇರುವಂತ ವಿಷಯಗಳು. ಇದು ಮನುಷ್ಯನ ಕೆಲಸ, ಅದು ದೇವರ ಕೆಲಸವಲ್ಲ. ಆದರೆ ಇದನ್ನ ನಾವು ಆದಿಕಾಂಡದಲ್ಲಿ ನೋಡುವಾಗ ಆದಾಮನನ್ನ ದೇವರು ಸೃಷ್ಟಿ ಮಾಡಿ ಏದೇನ್ ತೋಟದಲ್ಲಿ, ಏದೇನ್ ತೋಟ ಅಂದ್ರೆ ಪರಿಶುದ್ಧವಾದ ಭೂಮಿ ಅಂತ ಈ ಭೂಲೋಕದಲ್ಲಿ ಅದರ ಅರ್ಥ. ಹಾಗೆ ಅಲ್ಲಿ ಬಿಟ್ಟಾಗ ಒಂದು ಮಾತನ್ನ ಹೇಳಿದ್ರು, ಭೂಮಿಯನ್ನು ಕೃಷಿ ಮಾಡು ನೀನು ಕಾಯಿ ಅಂತ ಹೇಳಿ. ಭೂಮಿಯಲ್ಲಿ ಕೃಷಿ ಮಾಡಿ ತಿನ್ನು, ಭೂಮಿಯನ್ನು ನಾಶ ಮಾಡಬೇಡ ಅಂತ ಅಲ್ಲೇ ಒಂದು ಮಾತನ್ನ ಎಚ್ಚರಿಸಿದ್ರು. ಆದ್ರೆ ಇವತ್ತು ಅದೇ ಸಂತಾನದ ಮನುಷ್ಯರಾದ ನಾವು ನಾವೆಲ್ಲ ಕೆಲವರು ಏನ್ ಮಾಡ್ತಾರೆ ಬಂದು ಇದೇ ರೀತಿಗೆ ಯೋಗ ಹೇಳಿದಾಗೆ ಮಾಡ್ತಾರೆ. ಪ್ರಕೃತಿಯನ್ನ ನಾಶ ಮಾಡ್ತಾ ಇದ್ದಾರೆ, ದೇವರ ಸೃಷ್ಟಿಯನ್ನು ನಾಶ ಮಾಡ್ತಾ ಇದ್ದಾರೆ. ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು ಭೂಲೋಕ ಹಾಳಾಗ್ಲಿಕ್ಕೆ ಕಾರಣವೇ ಯಾರು? ಮನುಷ್ಯನಾಗಿದ್ದಾನೆ. ಕಾರಣ ದೇವರ ಮಾತನ್ನು ಕೇಳದ ಕಾರಣ ಅಂತವರು ಕೂಡ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಇದನ್ನ ಯೋಬ ತಿಳಿಸಿದ್ದು. ಯೋಬನ ವಿರೋಧಿಗಳಿಗೆ ಇದು ನಮ್ಮ ಜೀವಿತಕ್ಕೂ ಕೂಡ ಇದನ್ನಾಗ್ಲೇ ಹೇಳಿದಾಗೆ ಇದನ್ನೇ ಇವತ್ತು ನಾವು ಕಣ್ಣಲ್ಲಿ ಕಾಣ್ತೀವಿ, ಕಿವಿಯಲ್ಲಿ ಕೇಳ್ತೀವಿ, ಅಥವಾ ಕಣ್ಣಲ್ಲಿ ಕಾಣದಿದ್ರೆ ಕಿವಿಯಲ್ಲಿ ಆದ್ರೂ ಕೇಳ್ತೀವಿ. ಮಾಧ್ಯಮಗಳಲ್ಲಿ ಕೂಡ ಇವತ್ತು ನಾವು ನೋಡಿ ತಿಳ್ಕೊಳ್ತೇವೆ. ಇದನ್ನು ತಿಳ್ಕೊಳ್ಬೇಕಾದ್ರೆ ದೇವರು ಯಾರಿಗೆ ಸರಿಯಾದ ಜ್ಞಾನವನ್ನು ಕೊಟ್ಟಿದ್ದಾರೋ ಅವರಿಗೆ ಮಾತ್ರ ಇದನ್ನ ತಿಳಿದುಕೊಳ್ಳಲು ಸಾಧ್ಯ. ಮಾತ್ರವಾಗಲಿ. ಹಲ್ಲೆಲೂಯ. ಹಾಗೆ ಬಂಡೆಗಳಲ್ಲಿ ಸುರಂಗಗಳನ್ನು ಕೊರೆಯುವನು ಅಂತ ಹೇಳುವಾಗ ಇವತ್ತು ಒಬ್ಬ ಏನ್ ಮಾಡ್ತಾರೆ, ಅಯ್ಯೋ ಅವನಂತವನಪ್ಪ, ಇವನಿಂತವನು ಬಂಡೆಗಳಲ್ಲಿ ಸುರಂಗ ಮಾಡಿದ, ಆ ಮಂತ್ರಿ ಹಾಗೆ ಮಾಡಿಸಿದ, ಈ ಮಂತ್ರಿ ಹೀಗೆ ಮಾಡಿಸಿದ, ಅನೇಕರು ಕೊಚ್ಚಿಕೊಳ್ತಾರೆ. ಅದು ಅವರವರ ನಾಶಕ್ಕೆ ಬರ್ತದೆ ಅಂತ ಗೊತ್ತಿಲ್ಲ. ದೇವರ ದರ್ಶನ ಯಾರಿಗೆ ಆಗಿದೆಯೋ, ದೇವರು ಯಾರನ್ನ ನಡೆಸ್ತಾರೋ ಅಂಥವರಿಗೆ ಗ್ರಂಥಗಳನ್ನು ಓದಿ ಸರಿಯಾಗಿ ತಿಳ್ಕೊಂಡಾಗ್ಲೇ ಇದರ ವಿಷಯಗಳು ಅರ್ಥವಾಗುವಂಥದ್ದು. ಮನುಷ್ಯನ ಕಾರ್ಯಗಳು ಯಾವಾಗಲೂ ನೆರವೇರುವುದಿಲ್ಲ. ಇವರೇ ಆಗಿದ್ದಾರೆ ಸೊಕ್ಕಿದ ಮೃಗಗಳು ಮತ್ತು ಸಿಂಹಗಳು, ದೇವರನ್ನು ಸರಿಯಾಗಿ ಅರಿತವರು ಇವರು ಅಲ್ಲ. ಹಾಗೆ 10ನೇ ವಚನದಲ್ಲಿ ಅದನ್ನ ಆಮೇಲೆ ಅವನ ಕಣ್ಣು ಅಮೂಲ್ಯ ಪದಾರ್ಥಗಳನ್ನೆಲ್ಲ ಕಾಣುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಅಮೂಲ್ಯ ಪದಾರ್ಥ ಅವನಿಗೆ ಯಾವಾಗಲೂ ಒಳ್ಳೆಯದೇ ಬೇಕು, ಕೆಟ್ಟದ್ದು ಬೇಡವೇ ಬೇಡ. ಅವನಿಗೆ ಯಾವಾಗಲೂ ಒಳ್ಳೆಯದು, ಒಳ್ಳೆ ಒಳ್ಳೆ ವಸ್ತುವೇ ಬೇಕು, ತಿನ್ನಕ್ಕೆ ರಸರಸವಾದುವೇ ಬೇಕು. ಈಗ ಸಾಧಾರಣ ತಗ್ಗಿಸಿಕೊಂಡು ಹೋಗುವಂಥದ್ದು ಬೇಡವೇ ಬೇಡ, ಬಡತನವು ಬೇಡವೇ ಬೇಡ. ಇದು ಕೂಡ ಇವತ್ತು ಅನೇಕರು ದೇವರು ಆದುಕೊಂಡವರಲ್ಲಿ ಇವತ್ತು ಬೇರೆಯವರನ್ನು ಇದೆ. ಅದು ವಿಶೇಷವಾಗಿ ನಾವು ದೇವರು ಆದುಕೊಂಡವರ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತು ಅದುವೇ ವಿಷಯಗಳು ಇವತ್ತು ಕೂಡ ನಡೆಯುತ್ತಲೇ ಇವೆ. 11, ಹೊರತೆಗಳ ನೀರು ಬಯಸಿದ ಹಾಗೆ ಅವುಗಳನ್ನು ಕಟ್ಟಿ ಗುಪ್ತ ವಸ್ತುಗಳನ್ನು ಬಯಲಿಗೆ ತರುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೊರತೆಗಳ ನೀರು ಬಸಿಯದ ಹಾಗೆ ಅವುಗಳನ್ನು ಕಟ್ಟಿ ಗುಪ್ತ ವಸ್ತುಗಳನ್ನು ಬಯಲಿಗೆ ತರುವನು. ಹೊರತೆಗಳ ನೀರು ನೋಡಿ, ಒಂದು ಕಡೆಗೆ ಜಲ ಹೋಗೋದು ಕೂಡ ಭೂಮಿಯೊಳಗೆ ಯಾರದಾಗಿದೆ, ಅದು ದೇವರು ಕಳಿಸುವಂತ ನೀರು. ಅಥವಾ ಇವತ್ತು ಒಂದೊಂದು ಅಣೆಕಟ್ಟುಗಳನ್ನು ಕಟ್ತಾರೆ, ಒಂದೊಂದು ಕಡೆಗೆ ಅದರ ನಾಲೆಗಳ ಮೂಲಕ ನೀರು ಬರಿದಾದ ಭೂಮಿಗೆ ಅಲ್ಲಿಗೆ ಹೋಗುವಂಥದ್ದು ಕೂಡ, ಅದು ಕೂಡ ದೇವರ ಒಂದು ಯೋಜನೆ, ಅದು ದೇವರ ಕೆಲಸವೇ. ಆದ್ರೆ ಅವನು ಏನ್ ಮಾಡ್ತಾರೆ, ಇವತ್ತು ಅಂಥ ಒಂದೊಂದು ರಾಜಕಾರಣಿಗಳು, ಈ ಕೋಟ್ಯಾಧಿಪತಿಗಳು ಏನ್ ಮಾಡ್ತಾರೆ, ಅದನ್ನ ತಡೆದು ನಮಗೆ ಬೇಕು ನಮ್ಮೂರಿಗೆ ಬೇಕು ಅಂತ ಹೇಳಿ ಇನ್ನೊಂದು ಊರನ್ನ ನಾಶ ಮಾಡೋರಾಗಿದ್ದಾರೆ, ಮನೆಯವರನ್ನ ಹಾಳು ಮಾಡೋರಾಗಿದ್ದಾರೆ. ಅದು ನಿಜವಾಗಿ ಅಲ್ಲಿಗೆ ಹೋಗಬೇಕಾಗಿದ್ದು ಇವರು ಇವರ ಸ್ವಂತಕ್ಕೆ ಬಳಕೆ ಮಾಡಿಕೊಳ್ಳುವರಾಗಿದ್ದಾರೆ. ಇಂಥವರಿಗೂ ಕೂಡ ಬಹಳ ಶಿಕ್ಷೆ. ಒಬ್ಬರು ಕುಡಿಯುವ ನೀರಿಗೆ ತಡೆಯೊಡ್ಡುವುದು, ಒಂದು ಊರಿಗೆ ಹೋಗುವ ನೀರಿಗೆ ತಡೆಯೊಡ್ಡುವುದು, ಅಥವಾ ಹೀಗೆ ನಾನಾ ರೀತಿಯಲ್ಲಿ ಇವತ್ತು ಜನಗಳು ಅವರ ಸ್ವಂತ ಬುದ್ಧಿಯಲ್ಲಿ ಈ ರೀತಿ ಹೋಗ್ತಾರೆ. ಅಂಥವರಿಗೂ ಕಷ್ಟ, ಸಂಕಟ, ದುಃಖಗಳು ಯಾವಾಗಲೂ ತಪ್ಪಿದ್ದಲ್ಲ. ಇದಕ್ಕೆ ನಮ್ಮ ಹಿರಿಯರು ಕೂಡ ಒಂದು ಮಾತನ್ನ ಹೇಳ್ತಾರೆ, ಇವತ್ತು ನಡೆಯುವ ದಾರಿಗೆ, ಅದು ಸರ್ಕಾರದಿಂದಲೇ ನೇಮಕವಾದಂತ ದಾರಿ ಇರ್ಬೋದು, ಅಥವಾ ಸರ್ಕಾರಿ ಭೂಮಿಯಲ್ಲಿ ಒಂದು ದಾರಿ ಆಗಿರ್ಬೋದು, ಅದಕ್ಕೆ ತಡೆ ಮಾಡುವವರು, ಅಥವಾ ಇವತ್ತು ಸರ್ಕಾರದಿಂದ ನೇಮಕವಾದಂತ ಒಂದು ನೀರು, ಬೋರ್ವೆಲ್ ಇರ್ಬೋದು, ಕೆರೆ ಇರ್ಬೋದು, ನದಿ, ಎಲ್ಲವೂ ದೇವರಿಂದಲೇ. ಇಂಥದಕ್ಕೂ ಕೂಡ ಕೆಲವರು ಐಶ್ವರ್ಯವಂತರು ಏನ್ ಮಾಡ್ತಾರೆ, ಬಡವರನ್ನ ಬಿಡುವುದಿಲ್ಲ, ಬರ್ಲಿಕ್ಕೆ ಬಿಡುವುದಿಲ್ಲ, ಅದಕ್ಕೆ ಬೇಲಿ ಹಾಕ್ತಾರೆ, ಇದು ನಂದೇ ಅಂತ ಹೇಳ್ತಾರೆ, ಅಲ್ಲಿಗೆ ಕಟ್ಟೆ ಕಟ್ತಾರೆ, ಕುಡಿಯೋಕೆ ಕೂಡ ನೀರು ಬಿಡುವುದಿಲ್ಲ. ಉದಾಹರಣೆಗೆ ಒಂದೊಂದು ಊರಲ್ಲಿ ನಾವು ಕಾಣ್ತೇವೆ, ಬೋರ್ವೆಲ್ ನೀರು ಬಂದ್ರು ಕೂಡ ಏನ್ ಮಾಡ್ತಾರೆ, ಅದಕ್ಕೆ ಸಂಪುಗಳನ್ನ ತೋಡಿಕೊಂಡು ಪೈಪ್ಗಳನ್ನ ಹಾಕಿಕೊಂಡು ಅವರೇ ಬಿಟ್ಟುಕೊಳ್ಳೋರಾಗಿದ್ದಾರೆ, ಈ ಕಡೆ ಬಿಡದವರಾಗಿದ್ದಾರೆ. ಅದ್ರ
ಅದರಲ್ಲಿಯೂ ಜಾತಿ ಮತ ಭೇದ ತಂದು ಈ ರೀತಿ ದೇವರ ನೀರನ್ನು ಕೂಡ ಕಟ್ಟವರಾಗಿದ್ದಾರೆ. ಅದುವೇ ಇವತ್ತು ಬಂದಿರೋದು ಏನಾಗ್ತದೆ ಅಂದ್ರೆ ಕಷ್ಟ ಸಂಕಟ ದುಃಖಗಳು, ಒಂದೊಂದು ಶಿಕ್ಷೆಗಳು. ಯಾರು ಕಷ್ಟ ಸಂಕಟ ದುಃಖ ಮಧ್ಯದಲ್ಲಿ ಶಾಂತಿ ಸಮಾಧಾನದಲ್ಲಿ ಯೋಬ ಹೋದಾಗೆ ಹೋಗ್ತಾರೋ ಅಂತವ್ರನ್ನ ಖಂಡಿತ ದೇವರೇ ರಕ್ಷಿಸುವವರಾಗಿದ್ದಾರೆ. ಅವರಿಗೆ ಈ ಲೋಕದಲ್ಲಿ ಕಷ್ಟ ಆದ್ರೂ ಕೂಡ ನ್ಯಾಯ ತೀರ್ಪಿನ ದಿವಸ ಆತ್ಮಕ್ಕೆ ಶಾಂತಿ ಸಿಕ್ಕುತ್ತದೆ. ಹಾಗೆ ಈ ರೀತಿ ಯಾರು ಕಷ್ಟಗಳಿಗೆ ಇವತ್ತು ಜಾತಿ ಭೇದಗಳ ಮಧ್ಯೆ ಬಡವ ಬಳ್ಳಿದಂತವರ ಮಧ್ಯೆ ಈ ಐಶ್ವರ್ಯವಂತರು ಗಣವಂತರು ಸೊಕ್ಕಿದವರು ಸಿಂಹದಂತೆ ಇರೋರು ಕಷ್ಟ ಕೊಡ್ತಾರೋ ಅವರಿಗೆ ಭಯಂಕರ ಕಡೆಗೆ ಸ್ವಲ್ಪ ದಿವಸ ಮಾತ್ರ ಅವರ ಆಟ ನಡೆಯಬಹುದು ಅಥವಾ ಸ್ವಲ್ಪ ವರ್ಷ. ಇದನ್ನು ನಿನ್ನೆ ಕೂಡ ನಾನು ಒಂದು ಯೂಟ್ಯೂಬ್ ಅಲ್ಲಿ ಒಂದು ಸಂದೇಶವನ್ನ ಕೇಳಿದ್ದೇನೆ. ಒಂದು ಹಿರಿಯ ಮನುಷ್ಯರು ಹೇಳಿದ್ದು, ಒಂದು ವಿರೋಧಿಯು ಒಂದು ಕೆಡುಕನು ಎಷ್ಟಾದ್ರೂ 10 ವರ್ಷ ಒಂದು ನಡೀತದಂತೆ, 11ನೇ ವರ್ಷ ಅವನು ಕೆಳಗೆ ಬೀಳಲೇಬೇಕು ಅಂತ ಮನುಷ್ಯರು ಒಂದು ಮಾತನ್ನ ಹೇಳಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮತ್ತ 23ನೇ ಅಧ್ಯಾಯ 12ನೇ ವಚನ ಬೈಬಲಲ್ಲಿ ನೋಡುವಾಗ ಏರಿದವರನ್ನು ತಗ್ಗಿಸ್ತೇನೆ ತಗ್ಗಿದವರನ್ನು ಹೇರಿಸ್ತೇನೆ ಅಂತೇಳಿ ಈ ಮಾತು ಕೂಡ ಸ್ವಾಮಿಯದು ಇದೆ. ಅದು ಕೂಡ ಖಂಡಿತವಾಗಿ ನೆರವೇರುತ್ತಲೇ ಇದೆ. ಈ ರೀತಿ ಯಾವಾಗ ಕಷ್ಟ ಸಂಕಟ ಮಧ್ಯದಲ್ಲಿ ಯೋಬನಾಗಿ ಹೋಗ್ತಾ ಇರ್ತಾರ, ದೇವರನ್ನು ತಿಳಿಯದಿದ್ರು ಅವರಿಗೆ ಖಂಡಿತವಾಗಿಯೂ ಶಾಂತಿ ಸಮಾಧಾನ ಇದೆ. ಕಷ್ಟ ಇದೆ, ಅದರ ಮಧ್ಯದಲ್ಲಿ ಅವರು ನಡೆಯುವವರಾಗಿದ್ದಾರೆ. ಆದ್ರೆ ಇಂಥ ಈ ಸೊಕ್ಕಿದವರು ಸಿಂಹಗಳಂತೆ ಇರುವವರು ದುಷ್ಟರು ಇರ್ತಾರಲ್ಲ, ಸ್ವಲ್ಪ ವರ್ಷ ನಡೀತದೆ, ಆಮೇಲೆ ಬರುವಂತ ಕಷ್ಟ ಸಂಕಟ ದುಃಖಗಳು ಅವರಿಗೆ ಅವ್ರ ಹೆಂಡತಿ ಮಕ್ಕಳಿಗೂ ಕೂಡ ಅಂತಿಂತದೆಲ್ಲ ಕಣ್ಣೀರು ಹಾಕಲೇಬೇಕು, ವ್ಯತ್ಯಯ ಪಡಿಲೇಬೇಕು, ಗರ್ವ ಅಹಂಕಾರದಿಂದ ಕೆಳಗೆ ಇರಲೇಬೇಕು. ಸಿಂಹವು ಸತ್ತ ಮೇಲಲ್ಲಿ ಮುದ್ರಿಕೊಂಡು ಬೀಳ್ತದೆ, ಹಾಗೊಂದು ನಾಯಿ ಕೂಡ ಅದನ್ನು ಹೋಗಿ ಅಲ್ಲಿ ತಿರುಗಿ ನೋಡುವುದಿಲ್ಲ. ಇದೇ ಪರಿಸ್ಥಿತಿ ಇವತ್ತು ಈ ಕಠಿಣವಾದ ಮನುಷ್ಯರದ್ದು ಬರುವಂತದ್ದು. ಹಾಗಿದೆಲ್ಲ ಇವತ್ತು ಕಣ್ಣಾರೆ ನಡೆದು ಹೋಗಿದೆ, ನಡೀತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಏರಿದವರನ್ನು ತಗ್ಗಿಸ್ತಾನೆ, ತಗ್ಗಿದವರನ್ನು ದೇವರು ಮೇಲಕ್ಕೆ ಏರಿಸ್ತಾರೆ. ಇದುವೇ ಯೋಬನ ವಿರೋಧಿಗಳಿಗೆ ಹೇಳಿದಂತ ಮಾತು. ಇದು ನಮ್ಮ ಜೀವನಕ್ಕೂ ಕೂಡ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದರಂತೆ ನಮ್ಮ ಜೀವನ ಮುಂದೆ ನಾವು ಸಾಗಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ. 12ನೇ ವಚನ, ಜ್ಞಾನವಾದರೂ ಎಲ್ಲಿ ಸಿಕ್ಕೀತು? ನೋಡಿ, ಜ್ಞಾನ ಎಲ್ಲಿಂದ ಬರ್ತದೆ? ನಮಗೆ ಖಂಡಿತವಾಗಿಯೂ ಒಂದು ಸಮಯದಲ್ಲಿ ನಮಗೆ ಗೊತ್ತಿಲ್ಲದ, ಉದಾಹರಣೆಗೆ ನನಗೆ ಕೂಡ ದೇವರ ದರ್ಶನ ಆಗುವವರೆಗೆ, ಅಂದ್ರೆ ಆ ದೇವರ ಮೊದಲ ದರ್ಶನ 16ನೇ ವರ್ಷದಲ್ಲಿಯೇ ನನಗೆ ದೇವರ ವಾಕ್ಯವು ಕೈಗೆ ಸಿಕ್ಕಿತ್ತು. ಆಗ ನನಗೆ ಗೊತ್ತಿಲ್ಲ. ಆಮೇಲೆ 40ನೇ ವರ್ಷ ನಾನು ಹಿಂದೆ ಕೂಡ ಇದನ್ನು ತಿಳಿಸಿದ್ದೇನೆ. ದೇವರ ನಾಮದಲ್ಲಿ ದೇವರ ಆಶೀರ್ವಾದದ ಮುಖಾಂತರ ಕೇರಳದಲ್ಲಿ ಮೊದಲು ಪ್ರಾರ್ಥನಾ ಮಂದಿರಕ್ಕೆ ಹೋದಾಗ ರಾತ್ರಿ ನನಗೆ ಅಲ್ಲಿ ದೇವರ ದರ್ಶನವಾಗಿದ್ದು, ಅಲ್ಲಿ ಆಗಲೂ ನನಗೆ ಗೊತ್ತಾಗ್ಲಿಲ್ಲ. ಅಲ್ಲಿಂದಲೂ ಸ್ವಲ್ಪ ಗೊತ್ತಾಗ್ತಾ ಬಂತು. ಅದಕ್ಕೆ ಮೊದಲಿಗೆ ನನಗೆ ಜ್ಞಾನವೇ ಇರಲಿಲ್ಲ. ಬರ್ತಾ ಬೈಬಲ್ ಓದಿಕೊಂಡು ಬರ್ತಾಗೆ ಪ್ರಾರ್ಥನೆ ಮಾಡಿಕೊಂಡು ಬಂದಾಗೆ ಒಂದೊಂದು ಪುಸ್ತಕಗಳನ್ನು ಹೋಗ್ತಾ ಬಂದಾಗೆ ಜ್ಞಾನ ಬಂತು. ಆಗ ಜ್ಞಾನವು ಯಾರು ಕೊಟ್ರು? ದೇವರು ಕೊಟ್ರು. ಯಾರ ಮುಖಾಂತರ? ಪುಸ್ತಕದ ಮುಖಾಂತರ, ಬೈಬಲ್ ಪುಸ್ತಕದ ಮುಖಾಂತರ ದೇವರು ಕೊಟ್ರು. ಆಮೇಲೆ ಬರ್ತಾ ಅನೇಕ ವೇದಗಳಲ್ಲಿ ಕೂಡ ಬಹಳಷ್ಟು ವಿಷಯಗಳನ್ನ ಓದಿದೆ. ಆಮೇಲೆ ಪುರಾಣಗಳಲ್ಲಿ ಕೂಡ ಬಹಳಷ್ಟು ಓದಿದ್ದೇನೆ. ಕಲಿಯುಗದ ಪುರಾಣವನ್ನು ಕೂಡ ಬಹಳಷ್ಟು ಇದನ್ನು ಓದಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕನ್ನಡ ಕುರಾನನ್ನು ಓದುವಂತ ಒಂದು ಆಶೀರ್ವಾದವನ್ನ ದೇವರು ಮಾಡಿದ್ರು. ಅದರಲ್ಲಿ ಕೂಡ ಓದಿ ತಿಳ್ಕೊಂಡೆ. ಮಹಾಭಾರತ ಭಗವದ್ಗೀತೆ ಅಂತೂ ಪೂರ್ತಿ ಓದಿ ಮುಗಿಸಿದ್ದೇನೆ. ಇಂತೆಲ್ಲ ಆಶೀರ್ವಾದವನ್ನು ದೇವರು ಮಾಡಿದ್ರು. ಹಾಗೆ ಎಲ್ಲಾ ಗ್ರಂಥಗಳನ್ನ ಓದಿ ತಿಳಿದುಕೊಂಡು ಬಂದಾಗ ಎಲ್ಲದರಲ್ಲಿ ಅರ್ಥವಾಯಿತು, ದೇವರೊಬ್ಬನೇ, ನಾಮ ಹಲವು. ಆದರೆ ಈ ಮನುಷ್ಯರು ಮಾಡಿದ ವಿಗ್ರಹ ದೇವರುಗಳಲ್ಲ, ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ಇವತ್ತು ವೇದಗಳಲ್ಲಿ ಯಾವ ಹೆಸರುಗಳಿವೆ, ಕುರಾನಲ್ಲಿ ಯಾವ ಹೆಸರಿವೆ, ಬೈಬಲಲ್ಲಿ ಯಾವ ಹೆಸರಿವೆ, ಹೆಸರುಗಳು ಬೇರೆ ಬೇರೆ. ದೇವರೊಬ್ಬನೇ. ಅದು ಆಯಾಯ ರಾಷ್ಟ್ರಗಳಿಗೆ ಅದದು ಭಾಷೆಗಳಿಗೆ ತಕ್ಕಾಗಿ ದೇವರು ಅದನ್ನ ಬರೆಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಜ್ಞಾನ ಎಲ್ಲಿಂದ ಬರ್ತದೆ? ದೇವರ ಆಶೀರ್ವಾದ ಇಲ್ಲದೆ ಸರಿಯಾದ ವಿಷಯಗಳು ನಮಗೆ ಕಷ್ಟ ಸಂಕಟ ದುಃಖಗಳು, ಏನ್ ಮಾಡಬೇಕು ಏನ್ ಮಾಡಬಾರ್ದು, ಹೇಗೆ ಮಾತಾಡಬೇಕು, ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಏನ್ ಕುಡಿಬೇಕು ಏನ್ ಕುಡಿಬಾರ್ದು, ಆಮೇಲೆ
ಆಮೇಲೆ ಯಾರ ಜೊತೆಲಿ ಸೇರ್ಬೇಕು, ಯಾರ ಜೊತೆಲಿ ಸೇರಬಾರ್ದು, ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಶಾಪ, ಯಾವ್ದು ಆಶೀರ್ವಾದ, ಪ್ರತಿ ಒಂದನ್ನ ತಿಳ್ಕೊಳ್ಬೇಕಾದ್ರೆ ದೇವರಿಂದಲೇ ಬಂದ ಜ್ಞಾನವಾಗಬೇಕು ಹೊರತು ಇತರರಿಗೆ ಸಾಧ್ಯವಿಲ್ಲ. ದೇವರಿಂದ ಬಂದ ಜ್ಞಾನ ಇದ್ರೆ ಮಾತ್ರ ದೇವರನ್ನ ತಿಳ್ಕೊಳ್ಬಹುದು. ಈ ಸೃಷ್ಟಿಯ ನಿಯಮಕ್ಕೆ ಭೂಲೋಕಕ್ಕೆ ಯಾಕೆಂತ ಶಾಪ ಬಂದಿದೆ, ಯಾಕೆ ಭೂಲೋಕ ಈ ರೀತಿ ಕೊರಗ್ತಾ ಇದೆ, ಜನಗಳು ಯಾಕೆ ಈ ರೀತಿ ತಲುಪ್ತಾ ಇದ್ದಾರೆ, ಪ್ರತಿ ಒಂದನ್ನ ತಿಳ್ಕೊಳ್ಳಕ್ಕೆ ದೇವರು ಜ್ಞಾನ ಕೊಟ್ರೆ ಮಾತ್ರ, ದೇವರ ಮಾತುಗಳ ಗ್ರಂಥದ ಮೂಲಕ ಮಾತ್ರ ಅಂತವರಿಗೆ ತಿಳಿದುಕೊಳ್ಳಲು ಸಾಧ್ಯ. ಕೆಲವರು ಅದಕ್ಕೆ ಹೇಳಿದ್ದು ಅವರೇ ಆಗಿದ್ದಾರೆ ಸೊಕ್ಕಿನವರು, ಸಿಂಹಗಳು, ದುಷ್ಟರು ಅಂತ ಹೇಳಿ ಎಷ್ಟೇ ಹೇಳಿದ್ರೆ ಅವರು ಬರುವುದೇ ಇಲ್ಲ, ಅವರು ಕೇಳುವುದಿಲ್ಲ, ಅವರು ಪ್ರಾಪಂಚಿಕ ವಿಷಯದಲ್ಲಿ ಹೋಗ್ತಾ ಇದ್ದಾರೆ. ಕಷ್ಟ ಸಂಕಟ ದುಃಖಗಳು ಬಂದ್ರೆ ಅಯ್ಯೋ ಹೀಗಾಯ್ತು ಅಂತ ಹೇಳ್ತಾ ಇದ್ದಾರೆ. ಅವರಿಗಾದ್ರೆ ವಿಷಯ ಗೊತ್ತಿಲ್ಲ. ದೇವರ ದರ್ಶನವಾಗಿ ದೇವರ ಜ್ಞಾನ ಯಾರಲ್ಲಿ ಇರ್ತದೋ ಅವರಿಗೆ ಪ್ರತಿ ಒಂದು ವಿಷಯಗಳು ಕೂಡ ಅರ್ಥವಾಗುತ್ತದೆ. ಅದರಲ್ಲಿ ವಿಶೇಷವಾಗಿ ಇವತ್ತು ದೇವಮಾನವರು, ಮಠಾಧೀಶರು, ಅವರುಗಳು, ಬ್ರಾಹ್ಮಣರುಗಳು, ಫಾದರ್ಗಳು, ಪಾಸ್ಟರ್ಗಳು, ರೆವರೆಂಡ್ಗಳು, ಬಿಷಪ್ಗಳು ಅಂತ ಹೇಳಿಕೊಂಡು ಈ ರೀತಿ ಇರ್ತಾರಲ್ಲ, ಇದು ಖಂಡಿತವಾಗಿಯೂ ಒಬ್ಬೊಬ್ಬರಿಗೆ ಆದ್ರೆ ಅದು ಅವರು ಹೇಳ್ಕೊಳ್ಬೋದಷ್ಟೇ ಮಾತ್ರ ಹೊರತು ದೇವರ ಜ್ಞಾನ ಇರುವುದಿಲ್ಲ. ಒಟ್ಟಿನಲ್ಲಿ ಅವರ ಜೀವನಕ್ಕೆ ಅವರು ಹೋಗ್ತಾ ಇದ್ದಾರೆ. ಅದನ್ನೇ ಯೋಬ ಇಲ್ಲಿ ಹೇಳಿದ್ದು, ಜ್ಞಾನವಾದರೂ ಎಲ್ಲಿ ಸಿಕ್ಕಿತು? ಸರಿಯಾದ ಜ್ಞಾನ ಬರಬೇಕಾದ್ರೆ ದೇವರಿಂದಲೇ. ಜ್ಞಾನೋಕ್ತಿ ಗ್ರಂಥದಲ್ಲಿ ಜ್ಞಾನಿ ಸೊಲೊಮೋನ ಕೂಡ ಹೇಳಿದ್ದು, ದೇವರಲ್ಲಿ ಭಯ ಭಕ್ತಿ ಇಟ್ಟು ಯಾರು ಜೀವಿಸ್ತಾರೋ, ಯಾರಿಗೆ ಬೇಕೋ ಅವರಿಗೆ ಮಾತ್ರ ಜ್ಞಾನ ದೊರಕ್ತದೆ ಹೊರತು ಅವರು ಮಾತ್ರ ದೇವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬಹುದು, ಸೃಷ್ಟಿಯ ನಿಯಮವನ್ನು ಅರ್ಥ ಮಾಡಿಕೊಳ್ಬಹುದು, ಲಾಸ್ಟ್ಗೆ ಸಂಪೂರ್ಣವಾಗಿ ನ್ಯಾಯ ತೀರ್ಪನ್ನು ಅರ್ಥ ಮಾಡಿಕೊಳ್ಳಬಹುದು. ಸೃಷ್ಟಿಯನ್ನು ಪ್ರಾರಂಭವು, ಸಮಾಪ್ತಿಯು, ಆದಿಯು, ಅಂತ್ಯವು, ಈಗ ಬರುವಂಥದನ್ನ ಎಲ್ಲವನ್ನ ತಿಳ್ಕೊಳ್ಬೇಕಾದ್ರೆ ಸರಿಯಾಗಿ ದೇವರ ಜ್ಞಾನ ಇದ್ರೆ ಮಾತ್ರ. ದೇವರ ನಂಬಿಕೆ ಸ್ತೋತ್ರವಾಗಲಿ. ಹಾಗೆ ನಾವು ದೇವರ ದರ್ಶನವಾದ್ಮೇಲೆ ಯಾರಲ್ಲಿ ನಮ್ಮ ಭಯ ಭಕ್ತಿ ಇಡಬೇಕು, ದೇವರಲ್ಲಿ ಇಟ್ಟಾಗ ಅಂಥವರಿಗೆ ಮಾತ್ರ ದೇವರು ಜ್ಞಾನವನ್ನ ಕೊಡ್ತಾರೆ. ವಿವೇಕವು ದೊರೆಯುವ ಸ್ಥಳವೆಲ್ಲಿ? ತಿಳುವಳಿಕೆ. ಇವತ್ತು ಜ್ಞಾನ ಇದ್ದರೂ ಸಾಲದು, ಅದ್ರ ಜೊತೆಯಲ್ಲಿ ವಿವೇಕ ಅಂದ್ರೆ ನಮಗೆ ತಿಳುವಳಿಕೆ ಬೇಕು. ಅದು ಕೂಡ ನಮ್ಗೆ ಯಾರಿಂದ ಸಿಗ್ತದೆ? ದೇವರಿಂದಲೇ ಸಿಗ್ತದೆ. ದೇವರು ಯಾರಿಗೆ ಕೊಡಬೇಕೋ ಅವರಿಗೆ ಕೊಡಬೇಕು. ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರಿಗೆ ಆರಿಸಿಕೊಳ್ಬೇಕು. ಅವರ ಮುಖಾಂತರ ಯಾರಿಗೆ ತಿಳಿಸ್ಬೇಕೋ ಅದು ಕೂಡ ದೇವರ ಇಚ್ಛೆ. ಪ್ರತಿಯೊಂದು ದೇವರ ಒಂದು ಸಹಾಯ ಪ್ರೀತಿ ಇಲ್ಲದೆ ಯಾರಿಗೂ ಜ್ಞಾನ ತಿಳುವಳಿಕೆ ಬರಲು ಸಾಧ್ಯವಿಲ್ಲ. ದೇವರ ನಂಬಿಕೆ ಸ್ತೋತ್ರವಾಗಲಿ. ಇವತ್ತು ಅನೇಕರು ಏನ್ ಮಾಡ್ತಾರೆ, ಅಯ್ಯೋ ನನ್ನ ಮಗ ಅಷ್ಟು ಓದಿದ, ನನ್ನ ಮಗ ಇಂಥ ಕೆಲಸದಲ್ಲಿದ್ದಾನೆ, ನನ್ನ ಮಗ ಫಾರಿನಿಗೆ ಹೋಗಿದ್ದಾನೆ, ನನ್ನ ಮಗನಿಗೆ ಇಷ್ಟು ಸಂಬಳ, ನನ್ನ ಸೊಸೆಗೆ ಇಷ್ಟು ಸಂಬಳ ಅಲ್ಲಿ ಅಂತೇಳಿ ಬಹಳ ಹೇಳ್ತಾರೆ. ಆದ್ರೆ ನಿಜವಾಗಿ ಅದು ಯಾರಿಂದ ಬಂದಂಥದ್ದು? ದೇವರಿಂದ ಬಂದಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಉದಾಹರಣೆಗೆ ಇವತ್ತು ವೈದ್ಯರು ಏನಾಗ್ತಾರೆ, ಅವರು MBBS ಮಾಡ್ತಾರೆ ಅಥವಾ MD ಮಾಡ್ತಾರೆ. ಅವರಿಗೆ ಏನ್ ಬೇಕು ಸರಿಯಾಗಿ ಅವರು ಓದಿ ಆ ಡಿಗ್ರಿ ಪಾಸ್ ಮಾಡ್ಬೇಕಾದ್ರೆ ಅವರಿಗೆ ಜ್ಞಾನ ಬೇಕಲ್ವಾ? ಜ್ಞಾನ ಇಲ್ಲದಷ್ಟು ವಿದ್ಯೆ ಕಲಿಲಿಕ್ಕೆ ಸಾಧ್ಯವ? ಇವತ್ತು IAS ಇರ್ಬೋದು, IPS ಇರ್ಬೋದು, ಏನೇ ಇರ್ಬೋದು, ದೇವರಿಂದ ಜ್ಞಾನ ದೊರಕದ ಹೋದ್ರೆ, ದೇವರ ಆಶೀರ್ವಾದ ಇಲ್ಲದ ಹೋದ್ರೆ ಅವರಷ್ಟು ವಿದ್ಯೆ ಕಲಿಯಲು ಎಲ್ಲ ಸಾಧ್ಯ. ಒಂದು ವೇಳೆ ಸ್ವಲ್ಪ ಜ್ಞಾನ ಕಡಿಮೆ ಆದ್ರೆ ಅಯ್ಯೋ ಅವನೊಬ್ಬ ಮೆಂಟಲ್ ಅಪ್ಪ, ಅವನೊಬ್ಬ ಹುಚ್ಚ, ಅವನಿಗೆ ಜ್ಞಾನ ಸರಿ ಇಲ್ಲ. ನಿಜವಾಗ್ಲೂ ಹೌದಲ್ಲ. ಇವತ್ತು ನಮಗೆ ಕೂಡ ಕಡಿಮೆ ಆದ್ರೆ ಅದೇ ರೀತಿ ಬರ್ತದೆ. ಆದ್ರೆ ಇದನ್ನ ತಿಳ್ಕೊಳ್ಬೇಕಾದ್ರೆ ದೇವರಿಂದ ಬಂದ ಜ್ಞಾನ, ದೇವರ ದರ್ಶನ ಆದ್ರೆ ಮಾತ್ರ. ಇಲ್ಲದ್ರೆ ನಾನು ಓದಿದ್ದೆ, ನಾನು ರಾತ್ರಿ ಹಗಲು ಓದಿದ್ದೆ, ನಾನು ಪಾಸ್ ಆದೆ, ನನ್ನ ಮಗ ಓದಿದ, ನನ್ನ ಮಗಳು ಓದಿದ್ಲು, ಈ ರೀತಿ ಬರುವುದಿಲ್ಲ. ದೇವರು ಕೊಟ್ರಪ್ಪ, ದೇವರೇ ಕಳಿಸಿದ್ರು, ದೇವರ ಸಹಾಯ. ಅದಕ್ಕಾಗಿ ದೇವರಿಗೆ ಸ್ತೋತ್ರಪ್ಪ, ದೇವರು ದೊಡ್ಡವನಪ್ಪ ಅಂತ ಒಂದು ದೇವರಿಗೆ ಒಂದು ಕೃತಜ್ಞತೆಯನ್ನು ಕೂಡ ಸಲ್ಲಿಸುವವರಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಜ್ಞಾನ ವಿವೇಕ ಎಲ್ಲ ದೊರೆಯುವುದು ಯಾರಿಂದ ಆಗಿದೆ? ದೇವರಿಂದ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 13ನೇ ವಚನ, ಅದರ ಕ್ರಯವು ಯಾರಿಗೂ ಗೊತ್ತಿಲ್ಲ. ನೋಡಿ, ದೇವರ ಜ್ಞಾನ ವಿವೇಕದ ಕ್ರಯ ಯಾರಿಗೂ ಗೊತ್ತಿಲ್ಲ. ಇವತ್ತೊಂದು ದೊಡ್ಡ ಆಸ್ತಿಯನ್ನ ಮಾರಬಹುದು, ಎಷ್ಟೆಷ್ಟೋ ಕೋಟಿ ಆಸ್ತಿಯಲ್ಲಿ ಬರ್ಬೋದು, ಎಷ್ಟೋ ಬರ್ಬೋದು. ಅಯ್ಯೋ ಆ ಕ್ರಯ ಅಷ್ಟು ಅಂತ ಹೇಳ್ಬೋದು. ಆದ್ರೆ ಅದಕ್ಕಿಂತ ಕ್ರಯ ಜ್ಞಾನ ವಿವೇಕ ಇಲ್ಲ ಇದ್ರೆ ಇವತ್ತು ಎಷ್ಟೋ ಆಸ್ತಿ ಪಾಸ್ತಿ, ಎಷ್ಟೋ ಕೋಟಿ, ಎಷ್ಟೋ ಬೆಳ್ಳಿ ಬಂಗಾರಗಳು ಇರ್ಬೋದು, ಏನೇ ಇರ್ಬೋದು, ಅದರ ಕ್ರಯ ಗೊತ್ತಿದೆಯಾ? ಗೊತ್ತಿಲ್ಲ. ಅವರು ಕೂಡ ಸಾಯಲೇಬೇಕು, ಮಣ್ಣಾಗಿ ಹೋಗ್ಲೇಬೇಕು. ಅನೇಕ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸ್ತಾರಲ್ವಾ. ಅವ್ರಿಗೆ ಇವತ್ತು ಎಷ್ಟೋ ಬೆಳ್ಳಿ ಹಾಕೋ
ಮಾಡ್ಬೋದು, ಬಂಗಾರ ಹಾಕ್ಬೋದು, ಗಂಧದ ಎಣ್ಣೆ ಸುರಿಬೋದು, ಗಂಧದ ಮರಗಳನ್ನ ಹಾಕ್ಬೋದು, ಎಂತೆಂಥವರೋ ಬರ್ಬೋದು, ಹೇಗೆಲ್ಲೋ ಮಾಡ್ಬೋದು, ಎಷ್ಟೇ ಮಂತ್ರ ಮಾಡ್ಬೋದು, ಎಷ್ಟೋ ಪೂಜೆ ಮಾಡ್ಬೋದು, ಎಷ್ಟೇ ನೈವೇದ್ಯ ಮಾಡ್ಬೋದು, ಎಷ್ಟೋ ಬ್ರಾಹ್ಮಣರುಗಳು ಬರ್ಬೋದು, ಏನೋ ಮಾಡ್ಬೋದು. ಆದ್ರೆ ಅವರು ಮಣ್ಣಾಗಿ ಹೋಗ್ತಾರಾ ಇಲ್ವಾ, ಮಣ್ಣಿಗೆ ಸೇರ್ತಾರಾ ಇಲ್ವಾ? ಇದಾಗಿದೆ ವಿವೇಕ, ಜ್ಞಾನ ತಿಳ್ಕೊಳ್ಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದು ಜ್ಞಾನದ ವಿವೇಕದ ಕ್ರಯ, ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅದರ ಕ್ರಯ ಅವು ಯಾರಿಗೂ ಗೊತ್ತಿಲ್ಲ. ದೇವರು ಯಾರಿಗೆ ದರ್ಶನ ಕೊಟ್ಟರೋ, ಯಾರನ್ನು ನಡೆಸ್ತಾ ಇದ್ದಾರೋ ಅಂಥವರಿಗೆ ಮಾತ್ರ ಜ್ಞಾನ ವಿವೇಕ ಧೈರ್ಯ ಗೊತ್ತಾಗುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ನೋಡಿ ಆಗಲೇ ಹೇಳಿದಾಗ ಉದಾಹರಣೆಗೆ ಎಷ್ಟೋ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಇರ್ಬೋದು, ಅವರಿಗೆ ಹೆದರಿಕೆ, ರೌಡಿಗಳ ಹೆದರಿಕೆ, ಸರ್ಕಾರದವರ ಅದಕ್ಕೆ ಹೆದರಿಕೆ, ಸರಿಯಾಗಿ ನಿದ್ದೆ ಇಲ್ಲ, ಸರಿಯಾಗಿ ಊಟ ಇಲ್ಲ, ನಾನಾ ಥರದ ಕಷ್ಟ ಸಂಕಟಗಳಲ್ಲಿ ನರಳಾಡ್ತಲೇ ಇರ್ತಾರೆ ಅವರು. ಆದರೆ ಈ ಬಡ ಬಗ್ಗರಿಗೂ ಕೂಡ ಏನಾಗ್ತಾರೆ, ಅವರಿಗೆ ಸರಿಯಾದ ಜ್ಞಾನ ತಿಳುವಳಿಕೆ ಇದ್ದು ಬಡವರಿದ್ದಾಗ ಅವರಿಗೆ ಯಾವುದೇ ಇಲ್ಲ, ಇರೋದ್ರಲ್ಲಿ ತೃಪ್ತಿ ಪಟ್ಟುಕೊಂಡು ಸಂತೋಷ ಪಟ್ಟು ರಾತ್ರಿ ಒಳ್ಳೆ ನಿದ್ದೆಯನ್ನೇ ಮಾಡ್ತಾರೆ. ಅದಕ್ಕೆ ಹೇಳಿದ್ದು, ಐಶ್ವರ್ಯವಂತನಿಗೆ ಸರಿಯಾದ ನಿದ್ರೆ ಇಲ್ಲ, ಬಡವನಿಗೂ ರಾತ್ರಿ ಒಳ್ಳೆ ನಿದ್ದೆ ಅಂತ ಹೇಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜ್ಞಾನ ತಿಳುವಳಿಕೆಯ ಕ್ರಯ ಯಾರಿಗೂ ಗೊತ್ತಿಲ್ಲ, ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಅದು ದೇವರಿಂದ ದೊರಕುವವರಿಗೆ ಮಾತ್ರ ದೊರಕುವಂಥದ್ದು. ಜೀವಲೋಕದಲ್ಲಿ ಅದನ್ನು ಯಾರು ಕಂಡುಕೊಳ್ಳಲಾರರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರಿಂದ ಬರುವಂತ ಜ್ಞಾನ ವಿವೇಕವನ್ನ ಕಂಡುಕೊಳ್ಳಲು ಬಹಳ ಕಷ್ಟ. ಜೀವಲೋಕದಲ್ಲಿ ಅದನ್ನು ಯಾರು ಕಂಡುಕೊಳ್ಳಲಾರರು. ಆದರೆ ಯಾರಾದರೂ ಕಂಡುಕೊಳ್ಳಬೇಕಾದ್ರೆ ಸರಿಯಾಗಿ ದೇವರ ಪ್ರೀತಿಯನ್ನು ಆರಿಸಿಕೊಂಡವರಿಗೆ ದೇವರು ಯಾರಿಗೆ ಒಂದು ಜ್ಞಾನ ವಿವೇಕವನ್ನು ಕೊಡ್ತಾರೋ ಅವರು ಮಾತ್ರ ಕಂಡುಕೊಳ್ಳಲು ಸಾಧ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಅನೇಕರು ನನಗೆ ಕೂಡ ಹೇಳ್ತಾರೆ, ನೀವು ಹಾಕಿದ ಬಟ್ಟೆಯನ್ನೇ ಹಾಕ್ತೀರಪ್ಪ, ನಿಮಗೇನು ಬೇರೆ ಬಟ್ಟೆ ಇಲ್ವಾ, ಒಳ್ಳೆ ಬಟ್ಟೆ ಹಾಕೊಳ್ಬೇಕು. ನನಗೊಂದ್ಸಲ ಬೆಂಗಳೂರಲ್ಲಿ ಒಂದು ಸಹೋದರಿ ಏನ್ ಮಾಡಿದ್ರು ಅಂದ್ರೆ, ಒಂದು ಸಫಾರಿ, ಬಹಳ ವರ್ಷಗಳಿಂದ ಸಫಾರಿ ಸೊಟ್ಟು ಬಟ್ಟೆನ ತೆಗೆದುಕೊಂಡು ಕೊಟ್ಟರು. ಅವರು ತಮಿಳುನಾಡಿಂದ ತಂದು ಹೋದಾಗ ಅಲ್ಲಿ ತಗೊಂಡು ನನಗೆ ಕೊಟ್ಟರು. ಅದ್ರ ಹೊಲಿಗೆ ಚಾರ್ಜ್ ಕೂಡ ಕೊಟ್ಟರು. ನೀವು ಇದನ್ನ ಸಫಾರಿ ಸೊಟ್ಟು ಮಾಡಿ ಹಾಕಬೇಕು, ಹಾಕೊಂಡು ಒಂದ್ ದಿವಸ ನಮ್ಮ ಕಣ್ಣೆದುರಿಗೆ ಬರಬೇಕು, ನಾವು ನೋಡ್ಬೇಕು ಅಂತ ಹೇಳಿ. ಇನ್ನು ಬೇಡ ಅಂತ ಹೇಳಿದ್ರೆ ಅವರಿಗೆ ಬೇಜಾರಾಗ್ತದೆ. ಅದಕ್ಕೆ ಏನಾಗ್ತದೆ, ನಾನು ಅದನ್ನ ಆ ಸಫಾರಿ ಸೊಟ್ಟು ಹೊಲಿಸಲೇ ಇಲ್ಲ. ಅದೇ ಬಟ್ಟೆಯನ್ನು ಮಾಮೂಲಿ ಪ್ಯಾಂಟು ಶರ್ಟ್ ಆಗಿ ಹೊಲಿಸಿದೆ. ಆದ್ರೂ ನನಗೆ ಅದನ್ನು ಹಾಕ್ಲಿಕ್ಕೆ ಮನಸ್ಸೇ ಬರಲಿಲ್ಲ. ನೋಡಿ, ಬೈಬಲ್ ಅನ್ನ ಎದುರಿಟ್ಟುಕೊಂಡೇ ನಾನು ಮಾತನಾಡ್ತಾ ಇದ್ದೀನಿ. ಕನಿಷ್ಠ ಪಕ್ಷ ಒಂದು 15 ವರ್ಷ ಆಗಿರ್ಬೋದು. ಈಗ ಇವತ್ತು ಒಂದು ದಿವಸ ನಾನು ಅದನ್ನು ಹಾಕಿ ತಿರುಗಾಡ್ಲಿಲ್ಲ. ಅದನ್ನು ಮಡಚಿ ಇಟ್ಟಿದ್ದು ಹಾಗೆ ಇದೆ. ವರ್ಷಕ್ಕೆ ಒಂದ್ಸಲ 2 ಸಲ ಬೇಸಿಗೆಗಾಲದಲ್ಲಿ ಚೆನ್ನಾಗಿ ಬಿಸಿಲಿಗೆ ಹಾಕಿ ಒಣಗಿಸ್ತೇನೆ. ನನಗೆ ಬಟ್ಟೆ ಹಾಕ್ಲಿಕ್ಕೆ ಮನಸ್ಸು ಬರೋದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ನನಗೆ ದೇವರಲ್ಲಿ ಭಯ ಭಕ್ತಿ ಇದ್ರೆ ಸಾಕು. ದೇವರು ಯಾವ ರೀತಿ ಯೋಚನೆ ಕೊಡ್ತಾರೋ ಆ ರೀತಿಯಲ್ಲಿ ತಿನ್ನೋದ್ರಲ್ಲಿ, ಕುಡಿಯೋದ್ರಲ್ಲಿ, ಬಟ್ಟೆಗಳಲ್ಲಿ ಅಲಂಕಾರ ಮಾಡುವುದು ನನಗೆ ಬೇಡವೇ ಬೇಡ. ದೇವರ ನಾಮಕ್ಕೆ ಸ್ತೋತ್ರದಲ್ಲಿ. ಒಂದು ಸಮಯ ಇತ್ತು, ಊಟಕ್ಕೂ ನಾನು ಆಸೆ ಪಡ್ತಿದ್ದೆ, ಬಟ್ಟೆವರೆಗೂ ಆಸೆ ಪಡ್ತಿದ್ದೆ. ಆದ್ರೆ ದೇವರು ಎಲ್ಲವನ್ನ ಅದನ್ನ ನಿಲ್ಲಿಸಿದ್ದಾರೆ. ಇದು ದೇವರು ಕೊಟ್ಟಂತ ಜ್ಞಾನ ತಿಳುವಳಿಕೆ ಆಗಿದೆ. ಇದು ನಾಳೆಗೂ ಮುಂದುವರಿದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಈ ಒಂದು ಸಂದೇಶವನ್ನ ನನ್ನ ಸಹೋದರಿ ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ತಿಳ್ಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಪಡೆಯುವುದಕ್ಕಾಗಿ ಅವರನ್ನು ಹೇರಳವಾಗಿ ಆಶೀರ್ವದಿಸಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳಿಗೆ ವಿವೇಕವಾದ ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನ, ಆರೋಗ್ಯ ಕೊಟ್ಟು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.